ಒಂದು ಫಲಿತಾಂಶ ನಿನ್ನನ್ನು ಸೋತವನೆಂದು ಕರೆಯುವಂತೆ ಮಾಡಿತಾ? ಜನರ ಮುಂದೆ ನಿನ್ನ ಗೌರವ ಕುಸಿದು ಬಿದ್ದ ಹಾಗೆ ಆಯಿತಾ? ಆದ್ರೆ ಒಂದು ಫಲಿತಾಂಶವೇ ಜೀವನ ಅಂತ ಅಂದ್ರೆ ಇಂದು ಈ ಕಥೆ ನೀನು ಯೋಚಿಸೋ ರೀತಿಯನ್ನೇ ಬದಲಾಯಿಸುತ್ತದೆ. ಒಂದು ಹಸಿರು ಹೊಲಗಳಿಂದ ಸುತ್ತಿದ್ದ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಬುದ್ಧಿವಂತ, ಪರಿಶ್ರಮಿ ಮತ್ತು ಧೈರ್ಯಶಾಲಿ. ಆದರೆ ಜೀವನ ಅವನಿಗೆ ಸುಲಭವಾಗಿರಲಿಲ್ಲ. ಪ್ರತಿ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ರಾಮು ಎದ್ದು ಹೊಲಕ್ಕೆ ಹೋಗುತ್ತಾ, ಮಣ್ಣು ಹೊಡೆಯುತ್ತಾ, ಬೆಳೆಗಳಿಗೆ ನೀರು ಹಾಕುತ್ತಿದ್ದರೂ ದೇಹ ಬೆವರಿನಿಂದ ತೊಯ್ದರೂ ಮನಸ್ಸು ಶಾಂತವಾಗಿತ್ತು. ಅವನು ಎಲ್ಲಾ ಕೆಲಸವನ್ನೂ ಮನಸ್ಸಿನ ಶಾಂತದಿಂದ ಮಾಡುತ್ತಿದ್ದ. ನಂತರ ಸ್ವಲ್ಪ ಸಮಯ ಓದಿಗೂ ಕುಳಿತುಕೊಳ್ಳುತ್ತಿದ್ದ. ಪರೀಕ್ಷಾ ದಿನಗಳು ಬಂದಾಗ ಎಲ್ಲಾ ವಿಷಯಗಳಲ್ಲಿ ತಯಾರಾಗಿದ್ದರೂ ಒಂದು ವಿಷಯದಲ್ಲಿ ವಿಫಲನಾದ. ಹಳ್ಳಿ ಜನ ನೋಡಿ ಕೆಣಕು ಹಾಕಿ ನಗುತ್ತಾ ಹಾಸ್ಯ ಮಾಡುತ್ತಿದ್ದರು. ಇವನ ಮೇಲೆ ಎಷ್ಟು ನಿರೀಕ್ಷೆಯಿತ್ತು, ಕೊನೆಗೂ ವ್ಯರ್ಥ ಆಯಿತು ಎಂದು ಹೀಯಾಳಿಸುತ್ತಿದ್ದರು. ಆದರೆ ರಾಮು ಮನಸ್ಸಿನಲ್ಲಿ ಶಾಂತವಾಗಿದ್ದ. ಹೊರಗೆ ಏನೂ ತೋರಿಸಿರಲಿಲ್ಲ. ಒಂದು ದಿನ ರಾಮು ತನ್ನ ಗುರು ಬಳಿಗೆ ಹೋಗಿ ತನ್ನ ಸಮಸ್ಯೆ ಹಂಚಿದ. ಗುರು ಹೇಳಿದರು, ನಾಳೆ ಹಾಲಿನ ಪಾತ್ರೆ ತೆಗೆದುಕೊಂಡು ಈ ದಾರಿಯಲ್ಲಿ ಸುರಕ್ಷಿತವಾಗಿ ಹಾದುಹೋಗು. ಒಂದು ಹನಿ ಕೂಡ ಬೀಳಬಾರದು. ಪಾತ್ರೆ ಮೇಲೆ ಮಾತ್ರ ಗಮನ ಕೊಟ್ಟು ಧೈರ್ಯದಿಂದ ನಡೆ. ಮರುದಿನ ರಾಮು ಪಾತ್ರೆಯನ್ನು ಹಿಡಿದು ಹಸಿರು ದಾರಿಯಲ್ಲಿ ಹಾದುಹೋದ. ಜನರು ದಾರಿಯ ಬದಿಯಲ್ಲಿ ನಿಂತು ನಗುತ್ತಾ ಹಾಸ್ಯ ಮಾಡುತ್ತಿದ್ದರು. ಆದರೆ ಅವನ ಗಮನ ಮಾತ್ರ ಪಾತ್ರೆಯ ಮೇಲಷ್ಟೇ ಇತ್ತು. ಕೆಲವು ಕ್ಷಣಗಳಲ್ಲಿ ಭಯ ಮತ್ತು ಅಲಕ್ಷ್ಯ ಬಂದರೂ ರಾಮು ಏಕಾಗ್ರತೆಯಿಂದ ನಡೆದು ಹೋಗಿದ. ಒಂದು ಹನಿ ಕೂಡ ಕೆಳಗೆ ಬಿದ್ದಿಲ್ಲ. ಗುರು ನಗುತ್ತಾ ಹೇಳಿದರು, ನಿನ್ನ ಗಮನ ಗುರಿಯ ಮೇಲಿದ್ದಾಗ ಲೋಕದ ಶಬ್ದಗಳು ನಿನಗೆ ತಾಕಲಾರವು. ಏಕಾಗ್ರತೆಯ ಮನಸ್ಸಿಗೆ ಯಾವುದೇ ವ್ಯತ್ಯಯ ಶಕ್ತಿ ಇಲ್ಲ. ಆ ದಿನದಿಂದ ರಾಮು ತನ್ನ ಗುರಿಯ ಮೇಲೆ ಮಾತ್ರ ಮನಸ್ಸು ಹರಿಸಿ ಶ್ರಮಿಸುತ್ತ. ಜನರು ಬದಲಾಗಲಿಲ್ಲ, ಆದರೆ ಅವನು ಬದಲಾದ. ಆತ್ಮವಿಶ್ವಾಸ ಮರುಕಳಿಸಿತು, ಭಯ ದೂರವಾಯಿತು ಮತ್ತು ಶಾಂತ ಮನಸ್ಸಿನಿಂದ ಎಲ್ಲಾ ಕೆಲಸಗಳನ್ನು ಮಾಡುತ್ತಿತ್ತ. ಮಾರಲ್: ಗುರಿಯ ಮೇಲೆ ದೃಢ ನಂಬಿಕೆಯಿದ್ದರೆ ಲೋಕದ ಶಬ್ದಗಳು ನಿನಗೆ ತಾಕಲಾರವು. ನಿಜವಾದ ಶಕ್ತಿ ನಿನ್ನ ಮನಸ್ಸಿನ ಏಕಾಗ್ರತೆಯಲ್ಲಿ ಇದೆ. ಮಾರ್ಕ್ಸ್ ನಿನ್ನ ಬುದ್ಧಿಯನ್ನು ತೀರ್ಮಾನಿಸಲ್ಲ, ಆದರೆ ನೀನು ಸೋಲಿಗೆ ಹೇಗೆ ಪ್ರತಿಕ್ರಿಯಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ತೀರ್ಮಾನಿಸುತ್ತದೆ. ಈ ಕಥೆ ಒಬ್ಬ ವಿದ್ಯಾರ್ಥಿಯ ಮನಸ್ಸಿಗೆ ಶಕ್ತಿ ಕೊಟ್ಟಿದ್ರೆ ಒಬ್ಬ ಸ್ನೇಹಿತನಿಗೆ ಶೇರ್ ಮಾಡಿ, ಏಕೆಂದರೆ ಸೋಲಿನ ಸಮಯದಲ್ಲಿ ಒಂದು ಮಾತು ಕೂಡ ಜೀವ ಬದಲಾಯಿಸಬಹುದು. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.